ಅಸ್ಸಲಾಮ್ ಅಲೈಕುಮ್, ವೆಲ್ಕಮ್ ಟು ಅವರ್ ಚಾನಲ್ ಶಬಾನಾ ಮಿಸ್ಬಾ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ನನ್ನ ಹೆಲ್ತ್ ಬಗ್ಗೆ ಕ್ವಶನ್ ಮಾಡ್ತಾಯಿದ್ರಿ. ಸೊ ಬನ್ನಿ, ನನ್ನ ಹೆಲ್ತ್ ಬಗ್ಗೆ ನಾನು ಇವತ್ತು ನಿಮಗೆ ವಿತ್ ಪ್ರೂಫ್ ಸಮೇತ ನಿಮಗೆ ನಾನು ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಪ್ಲೀಸ್ ಬನ್ನಿ ಬ್ರೇಕ್ಫಾಸ್ಟ್ ಮಾಡುವ ನೋಡಿ. ಹಾಗೆ ನನ್ನ ವಿಡಿಯೋವನ್ನು ಸ್ಕಿಪ್ ಮಾಡಿದ ಹಾಗೆ ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ನಾನು ಫಸ್ಟು ಹೋಗಿದ್ದ ಹಾಸ್ಪಿಟ್ಲು ಬಂದು KC ಜನರಲ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬೆಂಗಳೂರಲ್ಲಿ. ಸೊ ನಾನು ಅಲ್ಲೇ 15 ದಿನ ಫುಲ್ಲು ತಿರುಗಬೇಕಾಯ್ತು. ಅದಾದಮೇಲೆ ನನಗೆ ಯಾಕೋ ತುಂಬ ಬೇಸರ ಆಯಿತು. ತಿರುಗಿ ನನಗೆ ತುಂಬಾ ವೀಕ್ನೆಸ್ ಫೀಲ್ ಆಯಿತು. ಅದ ನಂತರ ನಮ್ಮಮ್ಮ ನನಗೆ, ಬೇಡ ನೀನು ಗೌರ್ಮೆಂಟ್ ಹಾಸ್ಪಿಟ್ಲೆಲ್ಲ ಸುತ್ತಬೇಡ, ನಾವು ಪ್ರೈವೇಟಲ್ಲೇ ಮಾಡಿಸೋಣ ಅಂತ ಹೇಳಿಬಿಟ್ಟು ನನಗೆ ಲೋಟಸ್ ಹಾಸ್ಪಿಟಲ್ನ ಸಜೆಸ್ಟ್ ಮಾಡಿದರು ಯಾರೋ ಒಬ್ಬರು. ತುಂಬ ಒಳ್ಳೆ ಹಾಸ್ಪಿಟಲ್ ಇದು, ತುಂಬ ಒಳ್ಳೆ ಸರ್ಜನ್ಗಳಿದ್ದಾರೆ ಇಲ್ಲಿ. ಸೊ ನಾನು ಅಲ್ಲಿ ಹೋದಾಗ ನಂದು KC ಜನರಲ್ ರಿಪೋರ್ಟ್ಗಳನ್ನು ನೋಡಿ ಅವರು, ಫಸ್ಟು ನಾವು ಒಂದು ಚಿಕ್ಕದಾಗಿ ಒಂದು ಸರ್ಜರಿ ಮಾಡಿಬಿಡೋಣ, ಅಂದರೆ ಲಂಪನ್ನು ರಿಮೂವ್ ಮಾಡೋಣ, ಅದು ಲ್ಯಾಬ್ಗೆ ಕಳಿಸಿ ಅದರಲ್ಲಿ ಬರೋ ರಿಪೋರ್ಟ್ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡುವ, 50-50 ಇದೆ ಇದರಲ್ಲಿ, ನಾವು ಯಾವುದಕ್ಕೂ ನಾವು ರೆಡಿ ಇರಬೇಕು ಅಂತ ಹೇಳಿದರು. ಸೊ ಅದಕ್ಕೆ ನಾನು ಒಪ್ಕೊಂಡೆ, ಸರಿ ಅಂತ. ಫಸ್ಟು ನನಗೆ ಒಂದು 7 ಸ್ಟಿಚ್ ಹಾಕಿ ಒಂದು ಲಂಪನ್ನು ರಿಮೂವ್ ಮಾಡಿದರು. ಅದು ಕೂಡ ತುಂಬ ಪೇನ್ಲೆಸ್ ಅಂತಿದ್ದೀನಿ, ತುಂಬ ಪೇನು. ಅದು 1 ಅವರಲ್ಲಿ ನನಗೆ ಮನೆಗೆ ಕಳಿಸ್ಬಿಟ್ರು. ಅದಾದ ನಂತರ ನನಗೆ ಡಾಕ್ಟರು ರಿಪೋರ್ಟ್ ಬರೋಕ್ಕೆ ಟೈಮ್ ಆಗುತ್ತೆ, ನೀವು ರೆಸ್ಟಲ್ಲಿರಿ ಅಂತ ಹೇಳಿಬಿಟ್ರು. ಸೊ ರಿಪೋರ್ಟ್ ನನಗೆ 11 ಡೇಸ್ಗೆ ಸಿಕ್ತು. ಆಫ್ಟರ್ 11 ಡೇಸ್ ನಾನು ಯೋಚನೆ ಮಾಡಿರಲಿಲ್ಲ ನನ್ನ ಲೈಫಲ್ಲಿ ಒಂದು ಬೆಂಕಿ ಬೀಳುತ್ತೆ, ನನ್ನ ಜೀವನದಲ್ಲಿ ಈ ಥರ ಒಂದು ಅನುಭವ ನಾನು ನೋಡಬೇಕಾಗುತ್ತೆ ಅಂತ. ಸೊ ಅದಾದ ನಂತರ ನನಗೆ 11 ಡೇಸ್ ಆದಮೇಲೆ ನನಗೆ ನನ್ನ ರಿಪೋರ್ಟು ಕೈಗೆ ಸಿಕ್ತು. ಸೊ ಅದರಲ್ಲಿ ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅನ್ನೋದು ಕನ್ಫರ್ಮ್ ಆಯಿತು. ಸೊ ನಾನು ನಿಮಗೆ ರಿಪೋರ್ಟ್ನ ತೋರಿಸ್ತೀನಿ, ನನ್ನ ಕ್ಯಾನ್ಸರ್ದು. ಸೊ ಅದರಲ್ಲಿ ಇದೆ ಅಂತ ಗೊತ್ತಾಗಿದ ತಕ್ಷಣ ನನಗೆ ಡಾಕ್ಟ್ರು ಒಂದು ಒಪಿನಿಯನ್, ಅಂದರೆ ಒಂದು ಪೆಟ್ ಸ್ಕ್ಯಾನಿಗೆ ಕಳಿಸಿದ್ರು. ಸೊ ಅದರಲ್ಲಿ ನೋಡುವ ಮತ್ತೆ ಏನಾದರೂ ಹರಡಿದೆಯಾ, ಅದು ಇಲ್ಲ ಅಲ್ಲೇ ಇದೆಯಾ, ಒಂದು ಚೆಕಪ್ ಮಾಡಿಸೋಣ, ಇದು ಒಂದು ಪೆಟ್ ಸ್ಕ್ಯಾನ್ ಇಂಪಾರ್ಟೆಂಟ್, ಇದರಲ್ಲಿ ಮಾಡಿಸಲೇಬೇಕು ಅಂತ. ಸೊ ಇದರಲ್ಲಿ ನೋಡಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇರಬೇಕು, ನನಗೆ ರಿಮೂವ್ ಮಾಡಿರೋ ಜಾಗದಲ್ಲಿ ಕೆಲವೊಂದು ಸೆಲ್ಸ್ಗಳು ಮಾತ್ರ ಉಳಿದಿದೆ, ಮತ್ತು ಎಲ್ಲೂ ಕ್ಯಾನ್ಸರ್ ಇಲ್ಲ ಅಂತ ಬಂದಿದೆ. ಸೊ ನನಗೆ ಫಸ್ಟ್ ಸ್ಟೇಜ್ಗೂ ಮುಂಚೆನೇ ನಾನು, ಅಂದರೆ ಸೆಕೆಂಡ್ ಸ್ಟೇಜ್ಗೆ ಹೋಗೋಕ್ಕೂ ಮುಂಚೆನೇ ನಾನು 1.5 ಇಂಚಲ್ಲಿ ಬೇಗ ಅಲರ್ಟಾಗಿ ಲಂಪನ್ನು ರಿಮೂವ್ ಮಾಡಿಸಿದ್ದೀನಿ. ಸೊ ಅಷ್ಟೇ ಸಾಕಾಗಲ್ಲ, ಡಾಕ್ಟ್ರು ಇನ್ನೂ ಒಂದು ನೋಡಿ, ಇದು ಸೆಕೆಂಡ್ ಪೇಜು, ಇನ್ನೂ ಒಂದು ಏನು ಹೇಳಿದ್ರು ಅಂದರೆ, ಇಷ್ಟೇ ಸಾಕಾಗಲ್ಲ, ಒಂದು ಲಂಪ್ ರಿಮೂವ್ ಮಾಡಿ ಬಿಟ್ಬಿಟ್ರೆ ನಾವು ಮುಂದಕ್ಕೆ ಮತ್ತೆ ಅದು ಇನ್ನೂ ಒಂದು ಲಂಪ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಇಲ್ಲಿಗೆ ಬಿಟ್ಟರೆ ಇದು ತುಂಬ ದೊಡ್ಡ ಕೇಸ್ ಆಗಿಬಿಡುತ್ತೆ, ಯೋಚನೆ ಮಾಡು, ಇನ್ನೂ ಒಂದು ನಿನಗೆ ಮೆಸ್ಟಾಕ್ಟಮಿ ಬೇಕಾಗ್ಬೋದು, ಅದನ್ನು ಮಾಡಿಸ್ಕೊ. ಮೆಸ್ಟಾಕ್ಟಮಿ ಆ್ಯಕ್ಚುಲಿ ಲೇಡೀಸ್ಗಳಿಗೆ ಗೊತ್ತಿರುತ್ತೆ ಏನು ಅಂತ. ನೋಡಿ, ನಂದು ಗ್ರೇಡ್ 3 ಅಂತ ಬಂದಿದೆ, ಇನ್ಫರ್ಟಿಲೇಟಿಂಗ್ ಡಕ್ಟಲ್ ಕಾರ್ಸಿನೋಮಾ ವಿತ್ ಪ್ಯಾಟರ್ನ್ ಗ್ರೇಡ್ 3 ಅಂತ ಬಂದಿದೆ. ಸೊ ಸ್ಟೇಜ್ PTC1 ಅಂದರೆ ಫಸ್ಟ್ ಸ್ಟೇಜಲ್ಲಿದೆ ಅಂತ ಅರ್ಥ ಆಯಿತು. ಸೊ ಪೆಟ್ ಸ್ಕ್ಯಾನಲ್ಲಿ ಇದನ್ನು ನೋಡಿ ಡಾಕ್ಟ್ರು ಅದು ಒಂದು ಪ್ಲ್ಯಾನ್ ಕೊಟ್ಟರು ನನಗೆ. ಆ ಒಂದು ಪ್ಲ್ಯಾನ್ ಹೇಗಿತ್ತು ಅಂದರೆ, ನೋಡಿ ಪ್ಲ್ಯಾನ್ ಕೊಟ್ಟಿದ್ದು ಡಾಕ್ಟ್ರಿದು. ಈ ಒಂದು ಪ್ಲ್ಯಾನಲ್ಲಿ ಈ ಲಂಪನ್ನು ರಿಮೂವ್ ಮಾಡಿದ್ದಾರೆ. ಈಗ ಅದರಲ್ಲಿ ಸೆಲ್ಸ್ಗಳು ಉಳಿದಿದೆ, ಆ ಒಂದು ಸೆಲ್ಸ್ಗಳು ನೋಡಿ ಮತ್ತೆ ಒಂದು ಲಂಪನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೆ ನಾವು ಪೂರ್ತಿ ಈ ಥರ ಒಂದು ಮೆಸ್ಟೆಕ್ಟಮಿಯನ್ನು ಮಾಡೋಣ, ಯಾಕಂದರೆ ಲಂಪೆಕ್ಟಮಿ ಮಾಡ್ಬೋದು, ಬಟ್ 50-50 ಅದು ಮತ್ತೆ ಬರೋ ಚಾನ್ಸಸ್ಗಳು ಇರುತ್ತೆ ಅಂತ ಡಾಕ್ಟ್ರು ನನಗೆ ಹೇಳಿದರು. ಸೊ ನಾನು ಯಾವುದನ್ನು ಚಾಯ್ಸ್ ಮಾಡಬೇಕು? ಸೊ ನನ್ನ ಹೆಲ್ತ್ ಅಲ್ವಾ, ನಾನು ಮಕ್ಕಳ ಜೀವನನ ನೋಡಬೇಕು, ನಾನು ಚೆನ್ನಾಗಿರಬೇಕು. ಸೊ ನಾನು ಇಲ್ಲಿಗೆ ಎಂಡ್ ಆಗಬಾರ್ದು, ಧೈರ್ಯವಾಗಿ ನಿಲ್ಲಬೇಕು ಅಂತ ನಾನು ಮಸ್ಟೆಕ್ಟಮಿಗೆ ಒಪ್ಕೊಂಡೆ. ಸೊ ಅದಾದ ನಂತರ ನನಗೆ 25th ಜಾನ್ ಲಾಸ್ಟ್ ಇಯರ್ 2004 ಒಂದು ಮಸ್ಟೆಕ್ಟಮಿ ಸರ್ಜರಿ ಆಯಿತು. ಸೊ ಅದರಲ್ಲಿ ರಿಕವರಿ ಆದೆ. ನಾನು ಸುಮಾರು 1-2 ತಿಂಗಳು ನಾನು ರೆಸ್ಟಲ್ಲಿದ್ದೆ. ಅದಾದ ನಂತರ ನನಗೆ ಹೊಳಿಲಿಲ್ಲ. ಡಾಕ್ಟ್ರ್ ನನಗೆ 4 ಕೀಮೋ ತೊಗೊಳ್ಬೇಕು ಮತ್ತು ರೇಡಿಯೇಷನ್ ಬೇಕಾಗಿಲ್ಲ ಅಂತ ಈ ಡಾಕ್ಟ್ರು ಹೇಳಿದರು. ಸರಿ, ನಾನು ಕೀಮೋಗೆ ಹೆದರಿ ನಾನು 2 ತಿಂಗಳು ಹೋಗಿಲ್ಲ. ಅದಾದ ನಂತರ ನನಗೆ ಅದೇ ಡಾಕ್ಟ್ರು ಸಜೆಸ್ಟ್ ಮಾಡಿದ್ರು, ನೀನು ಇನ್ನೂ ಒಂದು ರಿಪೋರ್ಟ್ ಬರಬೇಕಿದೆ ನಿಂದು, ಅದು ಮಿಸ್ ಆಗಿದೆ. ಸೊ ಅದು ಒಂದು ಮಾಡಿಸು, ಶಂಕರದಲ್ಲಿ ಹೋಗು, ಅಲ್ಲಿ ನಾನು ಡಾಕ್ಟ್ರ್ ಪರಿಚಯ, ಅಲ್ಲಿ ಹೋಗು ಅಂದರು. ಶಂಕರದಲ್ಲಿ ಹೋದರೆ ನಿಜವಾಗ್ಲೂ ಅಲ್ಲಿ ದುಡ್ಡಿರೋರಿಗೆ ಮಾತ್ರ ದುನಿಯಾ, ಅಂದರೆ ಹೇಳ್ತಾರಲ್ಲ, ದುಡ್ಡು ಇದ್ದು ಬದುಕಬೇಕು ಅಷ್ಟೇ, ದುಡ್ಡು ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ. ಇಲ್ಲಿ ನಾನು ಬರೀ 2 ಅವರ್ಗೆ 15,000 ಪೇ ಮಾಡಿದ್ದೀನಿ. 2 ಅವರ್ಗೆ ನನ್ನೊಂದು ರಿಪೋರ್ಟ್ಗೋಸ್ಕರ 15,000 ಪೇ ಮಾಡಿದೆ. ಸೊ ಅದು ಒಂದು ಹಾರ್ಮೋನ್ ಇಂದ ಆಗಿರೋದು ಅಂತ ಅಲ್ಲಿ ರಿಪೋರ್ಟ್ ಬಂತು ನನಗೆ. ಸೊ ಅದಾದ ನಂತರ ನಾನು ಬರೀ ಒಂದು ರಿಪೋರ್ಟ್ಗೆ ಇಲ್ಲಿ ಇಷ್ಟೊಂದು ದುಡ್ಡಾಯಿತು. ಇನ್ನು ಕೀಮೋ ಎಲ್ಲ ನಾನು ತೊಗೊಂಡ್ರೆ
ದುಡ್ಡೆಲ್ಲ ಎಲ್ಲಿಂದ ತರೋದು ಅಂತ ಯೋಚನೆ ಮಾಡಿಬಿಟ್ಟು ನಾನು ಹಸ್ಬೆಂಡು ಅಮ್ಮ ಮತ್ತು ಇಲ್ಲಿ ಒಂದು ಚಿಕ್ಕದೊಂದು ಕ್ಲಿನಿಕ್ಗೆ ಹೋಗ್ತಾಯಿದ್ವಿ ಪರ್ಮನೆಂಟಾಗಿ. ಅಲ್ಲಿ ಹೋದಾಗ ಒಂದು ಆಂಕೋವಿಲಿದು ಒಂದು ಇದು ಕೊಟ್ಟರು ಅಡ್ರೆಸ್ ಡಾಕ್ಟ್ರು. ಸೊ ಅಲ್ಲಿ ಹೋದೆ ನಾನು. ಅಲ್ಲಿ ಹೋದಾಗ ನನ್ನ ರಿಪೋರ್ಟ್ಸ್ ಎಲ್ಲ ಅವರು ತೊಗೊಂಡು ಒಂದು ಫೈಲ್ ಮಾಡಿದ್ರು ಮತ್ತು ನನಗೆ ಒಂದು ಅಪ್ರೂವಲ್ಗೆ ಕಳಿಸಿದ್ರು. ಅಲ್ಲಿ ಹೋಗಿದೆ ನಾನು. ಅಲ್ಲಿ ಹೋಗಿ ಅದು ಒಂದು 8 ದಿವಸ ಸುತ್ತಬೇಕಾಯಿತು. ಆಮೇಲೆ ಏನಿಲ್ಲ, ನನ್ನ ರಿಪೋರ್ಟ್ಸು ಫೈಲ್ ಎಲ್ಲ ಡಾಕ್ಟ್ರ್ ಹತ್ರ ಇದೆ. ಆಂಕೋವಿಲೆ ಇದೆ, ಸೇಮ್ ಹಾಸ್ಪಿಟಲ್ ನಂದು ಏನು ಟ್ರೀಟ್ಮೆಂಟ್ ನಡೀತಾ ಇದೆ ಇದು ಹಾಸ್ಪಿಟಲ್. ನನ್ನ ಫೈಲ್ ನಂಬರ್ ಎಲ್ಲ ನೋಡ್ಬೋದು ನೀವು. ಇದು ಈ ಹಾಸ್ಪಿಟಲಲ್ಲಿ ನನ್ನ ಟ್ರೀಟ್ಮೆಂಟ್ ಅಂದರೆ 6 ಕೀಮೊಥೆರಪಿಯಲ್ಲಿ ಒಂದೊಂದು ಕೀಮೋನೆಲ್ಲ ನಾನು ಸತ್ತಿ ಬದುಕಿದ್ದೀನಿ. ಆ ಥರ ಅಷ್ಟು ಒಂದು ನಮಗೆ ವೀಕ್ ಆಗಿಬಿಡ್ತೀವಿ ನಾವು. ಸೊ ಒಂದೊಂದು ಕೀಮೋದಲ್ಲೂ ದೇವರು ಮತ್ತೆ ಉಳಿಸ್ತಾನ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಬಂದುಬಿಡ್ತೀವಿ ಕ್ಯಾನ್ಸರ್ ಪೇಷಂಟು. ಸೊ ಅದಾದಮೇಲೆ ಒಂದು 21 ಡೇಸ್ ಗ್ಯಾಪ್ ಕೊಟ್ಟು ನನಗೆ ಡಾಕ್ಟ್ರು ಒಂದೊಂದು ಕೀಮೋವನ್ನು ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಆ ಒಂದು ಕೀಮೋಥೆರಪಿಯಲ್ಲಿ ಆಗುವಂಥ ಸೈಡ್ ಎಫೆಕ್ಟ್ಸ್ಗಳನ್ನೆಲ್ಲ ಫೇಸ್ ಮಾಡಿದೆ. ಮತ್ತು ಡಾಕ್ಟ್ರು ಕೀಮೋ ಎಲ್ಲ ಮುಗಿದ ಮೇಲೆ ಮತ್ತೆ ನನಗೆ ಹೇಳಿದರು, ನೀನೊಂದು 15 ದಿವಸ ರೇಡಿಯೇಷನ್ ತೊಗೊಂಡ್ಬಿಡು, ಇಷ್ಟೆಲ್ಲ ಫೇಸ್ ಮಾಡ್ತಾಯಿದ್ದೀಯಾ, ಇಷ್ಟೆಲ್ಲ ಧೈರ್ಯವಾಗಿ ನಿಂತಿದ್ದೀಯಾ, ಸೊ ಒಂದು 15 ದಿವಸ ರೇಡಿಯೇಷನ್ ತಗೋ. ಸೊ ನನಗೆ ಕೀಮೋಗೆ ಹಸ್ಬೆಂಡ್ ಬರ್ತಿದ್ರು, ಜೊತೆಲಿ ನಾನು ಹೋಗಿ ಮಾಡಿಸ್ಕೊಂಡು ಬರ್ತಾಯಿದ್ದೆ, ಯಾಕಂದರೆ ಒಬ್ಬರು ಇರಲೇಬೇಕಿತ್ತಲ್ಲಿ. ಸೊ ರೇಡಿಯೇಷನ್ಗೆ ಒಬ್ಬಳೇ ಹೋಗ್ತಾಯಿದ್ದೆ ನಾನು. ಇಲ್ಲಿಂದ ಸುಮಾರು ಒಂದು 3/4 ಗಂಟೆ ದಾರಿ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರ್ತಾಯಿದ್ದೆ, ಒಬ್ಬಳೇ ಹೋಗ್ತಾಯಿದ್ದೆ. ಮುಗೀತು ಟ್ರೀಟ್ಮೆಂಟ್ ಎಲ್ಲ, ಆರಾಮಾಗಿರೋಣ ಅನ್ನೋ ಟೈಮ್ಗೆ ದೇವ್ರದ್ದು ಪರೀಕ್ಷೆಗಳು ಜಾಸ್ತಿ ನನ್ನ ಮೇಲಾಯಿತು. ಸೊ ಅದು ಏನಾಯಿತು ಅಂತ ನಾನು ನಿಮಗೆ ಮತ್ತೆ ನಾಳೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟು ಮುಗಿದಿದೆ, ಆದರೂ ಯಾಕೆ ಇಷ್ಟೊಂದು ಕಷ್ಟಗಳು ಜೀವನದಲ್ಲಿ, ಆದರೂ ಯಾಕೆ ಚೆನ್ನಾಗಿಲ್ಲ, ನಾನು ಹೆಲ್ತ್ ಸರಿ ಇಲ್ಲ, ಯಾಕೆ ಪದೇ ಡಾಕ್ಟ್ರ್ ಹತ್ರ ಹೋಗಬೇಕಾಯ್ತು ಅನ್ನೋದೆಲ್ಲ ನಿಮಗೆ ನಾಳೆ ಒಂದು ವಿಡಿಯೋನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋಗಳನ್ನ ನೋಡ್ತಾ ಇರೋದಕ್ಕೆ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ, ಸೊ ಚಾನಲ್ನ ನೋಡ್ತಾ ಇದ್ದೀರಾ, ಸಾರಿ, ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ ಜೊತೆಗೆ ನನ್ನ ವೀಡಿಯೋಸ್ಗಳಿಗೆ ಒಂದು ಲೈಕು ಮತ್ತು ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.